Hello everyone, welcome to MSR Education Zone. In today's class, we will learn an important topic in Unit 2, that is types of leverages and problems on leverages. ಇವತ್ತಿನ ವಿಡಿಯೋದಲ್ಲಿ ನಾವು ಪಾರ್ಟ್ 2ದಲ್ಲಿ ಲಿವರೇಜಸ್ನ ಪ್ರಕಾರಗಳನ್ನು ಮತ್ತು 5 ಮಾರ್ಕ್ಸ್ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡೋಣಂತ. KUD ಮತ್ತು ಹಾವೇರಿ ಯೂನಿವರ್ಸಿಟಿಯ ಹಲವಾರು ಸೆಮೆಸ್ಟರ್ಗಳಲ್ಲಿ 5 ಮಾರ್ಕ್ಸಿಗೆ ಪ್ರಾಬ್ಲಮ್ಗಳು ಈ ಯೂನಿಟ್ ಮೇಲೆ ಬಂದಿದೆ. ಪಾರ್ಟ್ 1 ವಿಡಿಯೋದಲ್ಲಿ ಈಗಾಗಲೇ ನಾವು ಮೀನಿಂಗು ಮತ್ತು ಫಾರ್ಮೆಟನ್ನು ನೋಡೀವಿ. ಯಾರೆಲ್ಲ ಆ ವಿಡಿಯೋ ನೋಡಿಲ್ಲೋ ಅದನ್ನು ಕೂಡ ನೋಡ್ರಿ. ಫಾರ್ಮೆಟ್ ಭಾಳಷ್ಟು ಇಂಪಾರ್ಟೆಂಟು. ಈ ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡುವಾಗ ಕ್ಯಾಲ್ಕುಲೇಷನ್ ಆಫ್ ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅನ್ನುವಂತಹ ಫಾರ್ಮೆಟ್. ಈ ಫಾರ್ಮೆಟ್ ಗೊತ್ತಿತ್ತು ಅಂದ್ರೆ ಪ್ರಾಬ್ಲಮ್ ಸರಳವಾಗಿ ನೀವು ಬಿಡಿಸ್ತೀರಿ. ಟೈಪ್ಸ್ ಆಫ್ ಲಿವರೇಜಸ್ದಲ್ಲಿ ಒಂದನೇದು ಆಪರೇಟಿಂಗ್ ಲಿವರೇಜ್, ಎರಡನೇದು ಫೈನಾನ್ಷಿಯಲ್ ಲಿವರೇಜ್, 3 ಕಂಬೈನ್ಡ್ ಲಿವರೇಜಸ್ ಆ್ಯಂಡ್ 4ನೇದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಲಿವರೇಜ್, 5ನೇದು ಅಸೆಟ್ಸ್ ಲಿವರೇಜಸ್. ಇದರಲ್ಲಿ ಫಸ್ಟ್ 3 ಇರೋದು ಭಾಳಷ್ಟು ಇಂಪಾರ್ಟೆಂಟ್. ಇವು 5 ಮಾರ್ಕ್ಸಿಗೆ ಭಾಳಷ್ಟು ಸಾರಿ ಬಂದಿದ್ದಾವೆ. ಮೀನಿಂಗ್ ಆಫ್ ಆಪರೇಟಿಂಗ್ ಲಿವರೇಜಸ್. ಆಪರೇಟಿಂಗ್ ಲಿವರೇಜಸ್ ಮೇ ಬಿ ಡಿಫೈನ್ಡ್ ಆಸ್ ದ ಎಬಿಲಿಟಿ ಆಫ್ ಎ ಫರ್ಮ್ ಟು ಯೂಸ್ ದ ಫಿಕ್ಸ್ಡ್ ಆಪರೇಟಿಂಗ್ ಕಾಸ್ಟ್ಸ್ ಟು ಮ್ಯಾಗ್ನಿಫೈ means to increase the effects of changes in sales on its profit. ಆಪರೇಟಿಂಗ್ ಲಿವರೇಜಸ್ ಮುಖ್ಯವಾಗಿ ಏನು ಹೇಳ್ತೈತಿ ಅಂದ್ರೆ ಫಿಕ್ಸ್ಡ್ ಕಾಸ್ಟ್ಗಳನ್ನು ನಾವು ಇಫೆಕ್ಟಿವ್ ಆಗಿ ಯೂಸ್ ಮಾಡ್ಕೊಳ್ಳೋದು. ಯಾಕೆ ಅಂತಂದ್ರೆ ನಮ್ಮ ಒಂದು ಸೇಲ್ಸ್ ಹೆಚ್ಚಿಗೆ ಆಗಬೇಕು ಮತ್ತು ಅದರ ಜೊತೆಗೆ ಸೇಲ್ಸ್ ಹೆಚ್ಚಿಗೆ ಆದಂಗೆ ಪ್ರಾಫಿಟ್ ಕೂಡ ಹೆಚ್ಚಿಗೆ ಮಾಡಬೇಕು ಅನ್ನುವಂತಹ ಉದ್ದೇಶದಿಂದ. ಇಲ್ಲಿ ಫಾರ್ಮುಲಾ ನೋಡೋದಾದರೆ ನಾವು ಆಪರೇಟಿಂಗ್ ಲಿವರೇಜಸ್ ಈಸ್ ಈಕ್ವಲ್ ಟು ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ ಆಪರೇಟಿಂಗ್ ಪ್ರಾಫಿಟ್ ಅಥವಾ EBIT ಅಂತ ಕರಿತೀವಿ, ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಅಂತ ಹೇಳಿ. ಎರಡನೇ ಟೈಪು ಫೈನಾನ್ಷಿಯಲ್ ಲಿವರೇಜಸ್. ಫೈನಾನ್ಷಿಯಲ್ ಲಿವರೇಜಸ್ ರೆಫರ್ಸ್ ಟು ದಿ ಯೂಸ್ ಆಫ್ ಫಿಕ್ಸ್ಡ್ ಚಾರ್ಜಸ್ ಸೆಕ್ಯೂರಿಟೀಸ್ ಇನ್ ದ ಕ್ಯಾಪಿಟಲೈಸೇಷನ್ ಆಫ್ ಎ ಕಂಪನಿ ಟು ಪ್ರೊಡ್ಯೂಸ್ ಮೋರ್ ಗೇನ್ ಫಾರ್ ದ ಇಕ್ವಿಟಿ ಶೇರ್ ಹೋಲ್ಡರ್ಸ್. ಫಾರ್ಮುಲಾ ಫೈನಾನ್ಷಿಯಲ್ ಲಿವರೇಜಸ್ is equal to earning before interest and tax divided by profit before tax. And third one, combined leverages. It is the combination of operating leverages and financial leverage. It is calculated by multiplying operating leverages and financial leverages. Simple ಆಗಿ ಐತಿ. ಫಾರ್ಮುಲಾ ನೋಡೋದಾದ್ರೆ ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ PBT. ಇಲ್ಲ ಅಂತಂದ್ರೆ ನೀವು ಎರಡು ಏನು ಕ್ಯಾಲ್ಕುಲೇಟ್ ಮಾಡಿರ್ತೀರಿ, ಕಂಬೈನ್ಡ್ ಲಿವರೇಜಸ್ ಇಸ್ ಈಕ್ವಲ್ ಟು ಆಪರೇಟಿಂಗ್ ಲಿವರೇಜ್ ಇಂಟು ಫೈನಾನ್ಷಿಯಲ್ ಲಿವರೇಜ್ ಮಾಡಿದ್ರೆ ಮುಗೀತು. ಅಂದ್ರೆ ಆಪರೇಟಿಂಗ್ ಲಿವರೇಜ್ ಕ್ಯಾಲ್ಕುಲೇಟ್ ಮಾಡಿ ಬಂದಿರುವಂತಹ ವ್ಯಾಲ್ಯೂ, ಫೈನಾನ್ಷಿಯಲ್ ಲಿವರೇಜ್ ಕ್ಯಾಲ್ಕುಲೇಟ್ ಮಾಡಿ ಬಂದಿರುವಂತಹ ವ್ಯಾಲ್ಯೂ ಎರಡು ಇಂಟು ಮಾಡಿದ್ರೆ ಕಂಬೈನ್ಡ್ ಲಿವರೇಜಸ್ ದ ಆನ್ಸರ್ ಬರುತ್ತೆ. 4ನೇದು ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಲಿವರೇಜಸ್. ಇದು ಬಹಳಷ್ಟು ಸಾರಿ ಏನು ಬರೋದಿಲ್ಲ. ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಲಿವರೇಜಸ್ ಈಸ್ ದ ರಿಸಲ್ಟ್ ಆಫ್ ಅಸೆಟ್ಸ್ ಟರ್ನ್ ಓವರ್ ಆ್ಯಂಡ್ ಪ್ರಾಫಿಟ್ ಮಾರ್ಜಿನ್. ದ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಲಿವರೇಜಸ್ in an index of the operation efficiency of a concern. Formula return on investment leverage is equal to EBIT divided by total assets into 100. And last one, assets leverages. Assets leverages, it is the ratio between sales and total assets. Formula sales divided by total assets into 100. ಇವು 5ರಲ್ಲಿ ಫಸ್ಟ್ 3 ಇರುವಂಥದ್ದು ಬಹಳಷ್ಟು ಇಂಪಾರ್ಟೆಂಟ್ ಆಗಿದಾವೆ. ಹೋದ ವರ್ಷ ಬಂದಿರುವಂತಹ KUD ಒಂದು ಪ್ರಾಬ್ಲಮ್ ಅನ್ನ ನಿಮಗೆ ಡಿಸ್ಪ್ಲೇ ಮಾಡೀನಿ. 5 ಮಾರ್ಕ್ಸಿಗೆ ಬಂದಿರೋದು. ಕ್ಯಾಲ್ಕುಲೇಟ್ ಆಪರೇಟಿಂಗ್ ಲಿವರೇಜ್ ಅಂಡ್ ಫೈನಾನ್ಷಿಯಲ್ ಲಿವರೇಜ್. ಯೂನಿಟ್ಸ್ 50,000 ಐತಿ. ಸೆಲ್ಲಿಂಗ್ ಪ್ರೈಸ್ ಪರ್ ಯೂನಿಟ್ 10,000. ವೇರಿಯಬಲ್ ಕಾಸ್ಟ್ ಪರ್ ಯೂನಿಟ್ 5 rupees. ಫಿಕ್ಸ್ಡ್ ಕಾಸ್ಟ್ ₹1 lakh. 10% ಡಿಬೆಂಚರ್ಸ್ ₹5 lakh. ಟ್ಯಾಕ್ಸ್ ಬ್ರಾಕೆಟ್ಸ್ 35% ಅಂತ ಮೆನ್ಷನ್ ಮಾಡ್ಯಾರ. ಈ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕು ಅಂದ್ರೆ ಫಸ್ಟ್ ನಾವು ಟೇಬಲ್ ಹಾಕಬೇಕು. ಫಸ್ಟ್ ಪಾರ್ಟ್ 1 ವಿಡಿಯೋದೊಳಗೆ ನಾ ಏನು ತೋರಿಸಿದ್ನಿಲ್ಲ ಆ ಥರದ್ದು ಪರ್ಟಿಕ್ಯುಲರ್ಸ್ ರುಪೀಸ್ ಕಾಲಮ್ ಹಾಕ್ರಿ. ಸೇಲ್ಸ್ ಇರೋದು ಎಷ್ಟು 50,000 ಯೂನಿಟ್ ಇಂಟು 10 rupees ಅಂತ ಹೇಳ್ಯಾರ. 50,000 ಇಂಟು 10 ಮಾಡಿದ್ರೆ 5 lakh ಆಗ್ತೈತಿ. ಪ್ಲಸ್ ವೇರಿಯಬಲ್ ಕಾಸ್ಟ್ ಮಾಡಬೇಕು. ವೇರಿಯಬಲ್ ಕಾಸ್ಟ್ ಎಷ್ಟು 50,000 ಇಂಟು 5 2,50,000. ಬಂದಿರೋದಕ್ಕೆ ಏನಂತ ಕರಿತೀವಿ ಅಂದ್ರೆ ಕಾಂಟ್ರಿಬ್ಯೂಷನ್ ಅಂತ ಬರೀಬೇಕು. 2,50,000 ಲೆಸ್ ಫಿಕ್ಸ್ಡ್ ಕಾಸ್ಟ್ ಎಷ್ಟೈತಿ ಅಂದ್ರೆ 1 lakh ಐತಿ. 1 lakh ಡಿಡಕ್ಟ್ ಮಾಡಿದ್ರೆ ಆಪರೇಟಿಂಗ್ ಪ್ರಾಫಿಟ್ ಅಥವಾ ನಾವು EBIT ಅಂತ ಕರಿತೀವಿ. 1,50,000 ನಿಮ್ಗೆ ಬರುತ್ತೆ. ಇದಾದ್ಮೇಲೆ ನೆಕ್ಸ್ಟ್ ನಾವು ಡಿಡಕ್ಟ್ ಮಾಡಬೇಕಾಗಿರೋದು ಇಂಟ್ರೆಸ್ಟ್ ಚಾರ್ಜಸ್, ಇಂಟ್ರೆಸ್ಟ್ ಆನ್ ಡಿಬೆಂಚರ್ ಅಂತ ಏನು ಹೇಳ್ಯಾರಲ್ಲ ಅದನ್ನು ತೆಗಿಬೇಕು. 5 lakh ಇಂಟು 10% ಅಂತ ಪರ್ಸೆಂಟೇಜ್ ಒಳಗೆ ಮೆನ್ಷನ್ ಮಾಡ್ಯಾರ. ಅದನ್ನು ತೆಗೆದ್ರೆ 50,000 ಬರ್ತೈತಿ. ಉಳಿಯೋದೆಷ್ಟು ಅಂದ್ರೆ
1 lakh ಉಳಿತೈತಿ. ಅದಕ್ಕೆ ಏನಂತ ಕರಿತೀವಿ ನಾವು ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಅಂತ ಕರಿತೀವಿ. ಆ್ಯಂಡ್ ಲಾಸ್ಟ್ ಒನ್ ಈಸ್ ಲೆಸ್ ಟ್ಯಾಕ್ಸಸ್ ಮಾಡಬೇಕು. ಟ್ಯಾಕ್ಸಸ್ ಎದ್ರ ಮೇಲೆ ಮಾಡಬೇಕು ಅಂತಂದ್ರೆ PBT ಮೇಲೆ ಮಾಡಬೇಕು. ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್ ಎಷ್ಟು ಬಂದಿರ್ತಿತ್ತು ಅದ್ರ ಮೇಲೆ 35% ಅನ್ನು ನಾವು ತೆಗಿಬೇಕು. ಇಲ್ಲಿ PBT ಇರೋದು ಎಷ್ಟು ಅಂತಂದ್ರೆ 1 lakh. 1 lakh ಇಂಟು 35% ಮಾಡಬೇಕು. 35,000 ಬರ್ತೈತಿ. 35,000 ಡಿಡಕ್ಟ್ ಮಾಡಿದ್ರೆ ಪ್ರಾಫಿಟ್ ಆಫ್ಟರ್ ಟ್ಯಾಕ್ಸ್ ಬರೋದು 65,000 ಬರುತ್ತೆ. ಸ್ಟೆಪ್ ಪ್ರಕಾರ ನಾವು ನೆಕ್ಸ್ಟ್ ಡಿಡಕ್ಟ್ ಮಾಡಬೇಕಾಗಿರೋದು ಪ್ರಿಫರೆನ್ಸ್ ಶೇರ್ ಡಿವಿಡೆಂಡ್ ಮಾಡಬೇಕು. ಅದೇನು ಇಲ್ಲದೆ ಇರೋದ್ರಿಂದ ನಾವು ಡ್ಯಾಶ್ ಬಿಟ್ಬಿಟ್ಟೇನೆ ನಿಲ್ಲ ಅಂತ ಹೇಳಿ. ಅಮೌಂಟ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅಥವಾ ಅರ್ನಿಂಗ್ಸ್ ಅವೈಲೇಬಲ್ ಟು ಇಕ್ವಿಟಿ ಶೇರ್ ಹೋಲ್ಡರ್ಸ್ ಅದು ಸೇಮ್ ಬರುತ್ತೆ, 65,000 ಬರುತ್ತೆ. ನಮಗೆ ಬೇಕಾಗಿರೋದು ಇಲ್ಲಿವರೆಗೆ ಮಾತ್ರ. PAT ಕ್ಯಾಲ್ಕುಲೇಟ್ ಮಾಡಿದರೆ ಸಾಕು ಈ ಒಂದು ಪ್ರಾಬ್ಲಮ್ ಸಾಲ್ವ್ ಮಾಡೋದಕ್ಕೆ. ಫಾರ್ಮುಲಾ ಅಪ್ಲೈ ಮಾಡಬೇಕು. ಫಸ್ಟ್ ಒನ್ ಇರೋದು ಆಪರೇಟಿಂಗ್ ಲಿವರೇಜಸ್. ಆಪರೇಟಿಂಗ್ ಲಿವರೇಜಸ್ ಫಾರ್ಮುಲಾ ಏನೈತ್ರಿ? ಕಾಂಟ್ರಿಬ್ಯೂಷನ್ ಡಿವೈಡೆಡ್ ಬೈ EBIT. ಕಾಂಟ್ರಿಬ್ಯೂಷನ್ನ 2,50,000 ಡಿವೈಡೆಡ್ ಬೈ EBIT 1,50,000 is equal to 1.67 ಟೈಮ್ಸ್ ಅಂತ ಬರಿಬೇಕು. ಟೈಮ್ಸ್ ಒಳಗೆ ಮೆನ್ಷನ್ ಮಾಡಬೇಕು. ದೆನ್ ಫೈನಾನ್ಷಿಯಲ್ ಲಿವರೇಜಸ್ ಫಾರ್ಮುಲಾ ಇರೋದು ಅರ್ನಿಂಗ್ ಬಿಫೋರ್ ಇಂಟ್ರೆಸ್ಟ್ ಆ್ಯಂಡ್ ಟ್ಯಾಕ್ಸ್ ಡಿವೈಡೆಡ್ ಬೈ ಪ್ರಾಫಿಟ್ ಬಿಫೋರ್ ಟ್ಯಾಕ್ಸ್. ಇಲ್ಲಿ ಮಾಡಿದರೆ ಎಷ್ಟು ಬರುತ್ತೆ? 1,50,000 ಡಿವೈಡೆಡ್ ಬೈ 1 lakh ಮಾಡಿದರೆ 1.5 ಟೈಮ್ಸ್. ಕಂಬೈನ್ಡ್ ಲಿವರೇಜಸ್ ಕೇಳಿಲ್ಲ ನಿಮ್ಗೆ. ಸಪೋಸ್ ಅದನ್ನು ಕೇಳಿದರೆ ಏನು ಮಾಡಬೇಕು? ಆಪರೇಟಿಂಗ್ ಲಿವರೇಜಸ್ ಎಷ್ಟು ಬಂದಿತ್ತು? 1.67 ಇಂಟು 1.5 ಮಾಡಿ ಎಷ್ಟು ಬರುತ್ತೆ ಇಂಟು ಮಾಡಿ ಬರೆದ್ರೆ ಅದೇನು ಕಂಬೈನ್ಡ್ ಲಿವರೇಜಸ್ ಆನ್ಸರ್ ಆಗಿರ್ತೈತಿ. 2025 ಕೂಡ 5 ಮಾರ್ಕ್ಸಿಗೆ ಒಂದು ಪ್ರಾಬ್ಲಮ್ ಬಂದಿತ್ತು. ಕ್ಯಾಲ್ಕುಲೇಟ್ ಆಪರೇಟಿಂಗ್ ಲಿವರೇಜ್, ಫೈನಾನ್ಷಿಯಲ್ ಲಿವರೇಜ್ ಆ್ಯಂಡ್ ಅರ್ನಿಂಗ್ ಪರ್ ಶೇರ್ ಫಾರ್ ದ ಫಾಲೋಯಿಂಗ್ ಡಾಟಾ. ಈ ಒಂದು ಪ್ರಾಬ್ಲಮ್ ಒಳಗೆ ಆಪರೇಟಿಂಗ್ ಲಿವರೇಜ್ ಹಿಂದೆ ಯಾವ ರೀತಿ ಮಾಡಿದ್ವೋ ಅದೇ ರೀತಿ ಮಾಡಬೇಕು. ಫೈನಾನ್ಷಿಯಲ್ ಲಿವರೇಜು ಕೂಡ ಅದೇ ರೀತಿ ಮಾಡಬೇಕು. ಅರ್ನಿಂಗ್ ಪರ್ ಶೇರ್ ಒಂದು ಎಕ್ಸ್ಟ್ರಾ ಕೇಳರಿಲ್ಲೇ. ಈ ಒಂದು ಪ್ರಾಬ್ಲಮನ್ನು ನಾನು ನೆಕ್ಸ್ಟ್ ವಿಡಿಯೋದೊಳಗೆ ನಿಮ್ಗೆ ಸಾಲ್ವ್ ಮಾಡ್ತೀನಿ. EPS ಅಥವಾ ಅರ್ನಿಂಗ್ ಪರ್ ಶೇರ್ ಮಾಡಬೇಕು ಅನ್ನೋದನ್ನು ಹೇಳ್ಕೊಡ್ತೀನಿ. ಅವೆರಡು ಕೂಡ ನೀವು ಟ್ರೈ ಮಾಡಿರಿ, ಬಿಡಿಸ್ರಿ. ಆಪರೇಟಿಂಗ್ ಮತ್ತು ಫೈನಾನ್ಷಿಯಲ್ ಲಿವರೇಜಸ್ EPS ಫಾರ್ಮುಲಾನ ನೆಕ್ಸ್ಟ್ ಪಾರ್ಟ್ 3 ವಿಡಿಯೋದೊಳಗೆ ನಾನು ಹೇಳ್ತೀನಿ.